ಎಲ್ಲ ವೇಸ್ಟ್ ಆಯ್ತು. 2,500 ರೂಪಾಯಿ ಸೀರೆ ಹೋಯ್ತು, 1,000 ರೂಪಾಯಿ ಸೆಟ್ ಹೋಯ್ತು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಬೇಕಿತ್ತು. ನಿಮಗೂ ಆಸೆ ಇರುತ್ತೆ ತಾನೇ ಮದುವೆ ಹೆಣ್ಣಿಗಿನ್ನ ನಾವೇ ಚೆನ್ನಾಗಿ ಕಾಣಬೇಕು ಅಂತ. ಹಂಗೆ ನಮ್ಮ ಹುಡುಗ ನನಗಿಂತ ಚೆನ್ನಾಗೋಳೆ ಅಂದ್ಬಿಟ್ಟು ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ನಿಮಗೆ? ಹತ್ತತ್ರ 3 ಗಂಟೆ ಟೈಮು. ಪೂರ್ತಿ ನಾವು ಒಂದು 4ನೇ ಕ್ಲಾಸಿಂದ ಹಿಡ್ದು ಕಾಲೇಜ್ವರೆಗೂ ಏನೇನು ಸ್ಟೋರಿ ಐತೆ ಎಲ್ಲ ಹೇಳ್ಕೊಂಡು ಕೂತಿದ್ದೀವಿ. ಅಷ್ಟೊತ್ತಿಂದ ಫುಲ್ಲು ಕ್ವಾಟ್ಲೆಗೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾಳೆ ನಮ್ಮ ಅಕ್ಕ ಮನೆ ಹಬ್ಬ ಇದೆ, ಮಹಾಲಯ ಅಮಾವಾಸ್ಯೆ. ಸೊ ನಾನು ಹೋಗ್ತಾ ಇಲ್ಲ. ನಿಮಗೆ ಗೊತ್ತು ನಾನು ಏನಕ್ಕೆ ಹೋಗ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಂಗಿಲ್ಲ 3 ಮಂತ್ಸ್ವರೆಗೂ. ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ, ಅಮ್ಮ ಮತ್ತು ಅಕ್ಕ ಹೋಗ್ತಾ ಇದ್ದಾರೆ. ನಂಗೆ ನಿಜವಾಗ್ಲೂ ಒಂಥರ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಯಾಕೆ ಅಂತಂದರೆ ಅವಳು ವರಲಕ್ಷ್ಮಿ ಕೂರಿಸ್ದಾಗ್ಲೂ ನಾವು ಏನೇನೋ ಆಸೆ ಇಟ್ಕೊಂಡಿದ್ದೋ, ಸೊ ಆವಾಗಲೂ ಕೂಡ ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಖುಷಿ ಬರ್ಡೇಗೆ ಹೋಗೋಣ ಅಂತ ಅಂದ್ಕೊಂಡೆ. ಖುಷಿ ಬರ್ಡೇ ದಿನನೇ ನಾನು ಯೂರಿನ್ ಇನ್ಫೆಕ್ಷನ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಅವತ್ತಿನ ದಿನವೇ ಸೆಪ್ಟೆಂಬರ್ 13 ಅವತ್ತೇ ಹೋಗಿದ್ದೆ. ಇನ್ನು ಅದಾದಮೇಲೆ ಮಹಾಲಯ ಅಮಾವಾಸ್ಯೆಗೆ ಬಾ ಅಂತ ಮುಂಚೆನೇ ಹೇಳಿದ್ಲು ಅವಳು. ಸರಿ ಅವಾಗ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಹಂಗೂ ಅಂದಿದ್ದೆ ನಮ್ಮ ಅಕ್ಕನ ಹತ್ರ. 2 ಸಲಿನೂ ಹಂಗಾಯಿತು. ಇನ್ನು 3ನೇ ಸತಿಗೂ ಬರ್ತೀನೋ ಇಲ್ಲ ಅದಕ್ಕೆ ಏನಾದರೂ ಒಂದು ರೀಸನ್ ಬರುತ್ತೋ ಅಂತ ಹೇಳಿದ್ದೆ ನಾನು. ನೋಡಿದ್ರೆ ಅದಕ್ಕೂ ಒಂದು ಮೇಯ್ನ್ ರೀಸನ್ನೇ ಬಂದ್ಬಿಡ್ತು. ಸೊ ಈ ರೀಸನಿಂದ ನಾನು ಹೋಗೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಅಕ್ಕ ಪರವಾಗಿಲ್ಲ, ಇದು ನಮ್ಗೆ ಖುಷಿಯಾದ ವಿಷಯ, ನಿನ್ನ ಮನೆಗೆ ಬರದೇ ಹೋದ್ರೂ ಪರವಾಗಿಲ್ಲ, ಒಟ್ಟಿಗೆ ಬೇಬಿ ಕರ್ಕೊಂಡೆ ಬಾ ಅಂತ ಹೇಳ್ತಾ ಇದ್ಲು. ಆಯ್ತು ಅವಾಗಲೇ ಹೋಗೋದೇನೋ, ಅಲ್ಲಿವರೆಗೂ ಹೋಗೋದಕ್ಕಾಗೋದಿಲ್ಲ ಅನಿಸುತ್ತೆ. ಸೊ ನಮ್ಮಮ್ಮ ಅವರು ಬೆಳಗ್ಗೆ 6 ಗಂಟೆಗೇ ಎದ್ದೋಗಿ ಇಲ್ಲೇ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ, ಹೂವು ಎಲ್ಲ ತೊಗೊಬಂದಿದ್ದಾರೆ. ಯಾಕಂತಂದರೆ ಬೆಳಗ್ಗೆ 6 ಗಂಟೆಗಾದರೆ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗಿ 6 ಗಂಟೆಗೆ ಹೋಗಿದ್ರು, ಇಲ್ಲ ಅದಕ್ಕೂ ಬೇಗ ಹೋಗಿದ್ರು ಗೊತ್ತಿಲ್ಲ ನನಗೆ. ಯಾಕಂದರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತು ರೇಟ್ ಜಾಸ್ತಿ. ಆ್ಯಂಡ್ ನಮ್ಮ ಅಕ್ಕನೂ ಅಲ್ಲಿ ಎಲ್ಲ ಹೋಗಿ ತೊಗೊಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮಮ್ಮನೇ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಏನೇನು ತಂದಿದ್ದಾರೆ ಏನು ಅಂತ ತೋರಿಸ್ತೀನಿ. ಇವಾಗ ನಮ್ಮಮ್ಮ ಮೊಳಕೆ ಕಾಳು ತರಕ್ಕೆ ಹೋಗಿದ್ದಾರೆ. ಯಾಕಂತಂದರೆ ಅವರು ಕಡಲೆಕಾಳು ಉಣ್ಣಿ ಹಾಕಿದ್ರು, ಕಡಲೆಕಾಳು ಸಾಂಬಾರು ಮಾಡ್ತೀನಿ ಅಂತ. ಬಟ್ ನಾನು ನೋಡಿದ್ರೆ ಇಲ್ಲಮ್ಮ ನಂಗೆ ಮೊಳಕೆ ಕಾಳು ಸಾರು ಬೇಕು, ನಾನು ಕಡಲೆಕಾಳು ಸಾಂಬಾರು ತಿನ್ನಲ್ಲ ಅಂತಂದೆ. ಊರಿಗೆ ಹೋಗೋದಕ್ಕೆ ಎಲ್ಲ ರೆಡಿಯಾಗಿತ್ತು. ಸೊ ಆದ್ರೂ ಮೊಳಕೆ ಕಾಳು ತಂದು ನನಗೆ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ನಾನು ಕೇಳಿದ್ದೀನಲ್ಲ ಅಂತ. ಸೊ ಕಡಲೆಕಾಳು ಏನು ಮಾಡ್ತಾರೆ ಗೊತ್ತಿಲ್ಲ, ಜೊತೆಗೆ ಹಾಕಿ ಸಾಂಬಾರು ಮಾಡಿಬಿಡ್ತಾರೋ ಅಥವಾ ಸಪ್ರೇಟ್ ಎತ್ತು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಸೊ ನೋಡಬೇಕು. ಆ್ಯಂಡ್ ಇನ್ನೊಂದು ನನಗೆ ಪರ್ಸ್ನಲಾಗಿ ತುಂಬ ಫೀಲ್ ಆಗ್ತಾಯಿದೆ ನಮ್ಮ ಅಕ್ಕನ ಮನೆಗೆ ಹೋಗದೇ ಇರೋದಕ್ಕೆ. ಯಾಕಂತಂದರೆ ಅವಳು ಈ ಮನೆಗೆ ಬಂದರೆ ನಮ್ಗೆ ಅಷ್ಟು ಮೆಮೊರೀಸ್ ಇಲ್ಲ. ಮುಂಚೆ ನಾವು ಮಾತಾಡಿದ್ದಾಗಲಿ ಅಥವಾ ನಮ್ಮ ಚೇಷ್ಟೆಗಳಾಗಲಿ ಏನೂ ಇಲ್ಲ. ಅಂದರೆ ಇವಾಗ ರೀಸೆಂಟಾಗಿ ಬಂದಿರೋದು ಈ ಮನೆಗೆ. ಸೊ ಹಾಗಾಗಿ ಇನ್ನು ಅವಳ ಮನೇಲಾದರೆ 1 ಇಯರ್ ಏನೋ ಅಲ್ಲೇ ಇದ್ದೆ ಅಲ್ವಾ, ಹಾಗಾಗಿ ಅಲ್ಲಿ ಮೆಮೊರೀಸ್ ತುಂಬ ಇದೆ. ಸೊ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ಕೋಬೋದಿತ್ತು ನಾವು. ಅದಕ್ಕೆ ನಾನು ಅನ್ಕೋತಿದ್ದೆ ಹೋಗಬೇಕು ಅಂತ. ಅವತ್ತು ಹೋದಾಗ ವಾಪಸ್ ಬಂದುಬಿಟ್ಟೋ ನಾವು, ನಾನು ಸಂಜೆ ಹೋಗಿದ್ದೋ ಇಲ್ಲ, ಅಷ್ಟೇ ಹಾಗೇ ಇಲ್ಲ ನಾನು ಹೋಗಿ. ಹಾಗಾಗಿ ಹೋಗಿ 1 ವಾರ ಇರಬೇಕು ಅಂತ ಅನ್ಕೋತೀನಿ, ಬಟ್ ಆಗ್ತಾನೆ ಇಲ್ಲ ನನಗೆ. ಆದರೆ ಅವಳೇ ಬರ್ತಾ ಇದ್ದಾಳೆ. ನಮ್ಮಮ್ಮ ಹೋಗಿ ಹಬ್ಬ ಮುಗಿಸ್ಕೊಂಡು, ನಮ್ಮನೆ ಹಬ್ಬ ಇದೆಯಲ್ವ, ಸೊ ಹಾಗಾಗಿ ಅವಳನ್ನ ಕರ್ಕೊಬರೋದಕ್ಕೆ ಹೋಗಿದ್ದಾರೆ. ಅವಳನ್ನ ಮಕ್ಕಳನ್ನ ಇಬ್ಬರೂ ಕರ್ಕೊಬರ್ತಾರೆ. ಸೊ ನಮ್ಮಮ್ಮ ಬಂದುಬಿಡ್ಲಿ, ಆಮೇಲೆ ಸಿಗ್ತೀನಿ ನಾನು. ಸೊ ನಮ್ಮಮ್ಮ ಅವ್ರು ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಾನು. ಅವರು ಅಲ್ಲಿ ರೇಟ್ ಜಾಸ್ತಿ ಅಂತ ಎಲ್ಲ ಇಲ್ಲೇ ತೊಗೊಬಿಟ್ಟಿದ್ದಾರೆ. ಅಂದರೆ ಹಬ್ಬ ಬೇರೆ ಅಲ್ವಾ, ಈ ಟೈಮಲ್ಲಿ ನಿಜವಾಗ್ಲೂ ಬೆಂಗಳೂರಲ್ಲಿ ರೇಟ್ ಜಾಸ್ತಿನೇ. ನಾರ್ಮಲ್ ಟೈಮಲ್ಲೇ ರೇಟ್ ಇರುತ್ತೆ, ಇನ್ನು ಅಂಥದ್ರಲ್ಲಿ ಈ ಟೈಮಲ್ಲಿ ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರು ಅಂತ ಹೇಳಿ ನಾನು ತೆಗ್ದು ತೋರಿಸ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನಮ್ಮಮ್ಮನೇ ಸರಿ ಆಯಿತು ತೆಗ್ದು ನೋಡು, ಇನ್ನೇನಾದರೂ ಮರ್ತಿದ್ದೀನಾ ಏನೋ, ನೆನಪಿಸು ನನಗೆ ಅಂತ ಹೇಳಿದ್ರು. ಸರಿ ಆಯಿತು, ನಾನು ಹೆಂಗಿದ್ರು ವಿಡಿಯೋ ಮಾಡ್ಕೋಬೇಕಲ್ಲ ಅಂತ ಹೇಳಿ ಎಲ್ಲ ತೆಗೆಯೋಣ ಅಂದ್ಕೊಂಡು ಎಲ್ಲ ಎತ್ತಿ ಈಚೆ ಇಡ್ತಾಯಿದ್ದೆ. ಅವರು ಒಂದೇ ಸತಿ ಎಲ್ಲ ತೊಗೊಂಡು ಹಂಗೆ ಬಂದುಬಿಟ್ಟಿದ್ದಾರಲ್ಲ, ಅದು ನನಗೆ ಎತ್ತಿ ಈಚೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಎಲ್ಲ ಸಿಗಾಕೊಂಡಂಗೆ ಆಗ್ಬಿಟ್ಟಿತ್ತು, ಒಂದ್ರ ಮೇಲೆ ಹಾಕ್ಬಿಟ್ಟಿದ್ರಲ್ಲ, ಹಾಗಾಗಿ. ಸೊ ಎಲ್ಲ ತರಕಾರಿನೂ ತಂದಿದ್ದಾರೆ ಆಲ್ಮೋಸ್ಟ್. ಏನೇನು ಬೇಕು ನಮ್ಮ ಅಕ್ಕ ಏನೇನು ಕಾಲಲ್ಲಿ ಹೇಳಿದ್ಲು ಅದನ್ನು. ಸೊ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇವಾಗೆಲ್ಲ ತೆಗ್ದುಬಿಡ್ತೀನಿ ಫಸ್ಟು. ಗೈಸ್ ಅವರು ಸೌತೆಕಾಯಿ ತೊಗೊಂಡಿದ್ದಾರೆ, ಮತ್ತು ಆ್ಯಪಲ್ಲು, ಮತ್ತು ಬಾಳೆಕಾಯಿ ತೊಗೊಂಡಿದ್ದಾರೆ ಬಜ್ಜಿ ಮಾಡೋದಕ್ಕೆ ಅಂತ ಹೇಳಿ, ಮತ್ತು ಸ್ವಲ್ಪ ಸೊಪ್ಪು, ಸಬ್ಸಿಗೆ ಸೊಪ್ಪೆಲ್ಲ ತೊಗೊಂಡಿದ್ದಾರೆ ವಡೆ ಮಾಡಬೇಕಲ್ಲ ಅಂತ ಹೇಳಿ, ಮತ್ತು ಬಾಳೆಹಣ್ಣು, ಹೂವು ತೊಗೊಂಡಿದ್ದಾರೆ, ಮತ್ತು ಬಿಡಿ ಹೂವು ತೊಗೊಂಡಿದ್ದಾರೆ ಹಾರ ಮಾಡೋದಕ್ಕೆ ಅಂತ ಹೇಳಿ. ಫೋಟೋಕ್ಕೆ ಹಾರ ಹಾಕ್ತಾರಲ್ಲ, ಹಾಗಾಗಿ ನಮಗೆ ಮಾಡೋಕ್ಕೆ ಬರುತ್ತೆ. ನಮ್ಮ ಮನೇಲಿ ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂಗೆ, ನನಗೆಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಅವರೇ ನಮ್ಮ ಅಮ್ಮನೇ ಮಾಡೋದಕ್ಕೆ ಅಂತ ತೊಗೊಂಡಿದ್ದಾರೆ. ಮತ್ತು ಗ್ರೀನ್ ಚಿಲ್ಲಿನೂ ತೊಗೊಂಡಿದ್ದಾರೆ, ಮತ್ತು ಬಜ್ಜಿ ಮೆಣಸಿನ್ಕಾಯಿನೂ ತೊಗೊಂಡಿದ್ದಾರೆ. ಅದನ್ನೇ ಕೇಳ್ತಾ ಇದ್ದೆ, ಮಮ್ಮಿ ಏನು 2 ತೊಗೊಬಿಟ್ಟಿದ್ಯಾ ಅಂತ. ಎಲ್ಲ ಅವಳು ಏನೇನು ಹೇಳಿದಾಳೆ ನಮ್ಮ ಅಕ್ಕ ಅದನ್ನು ತೊಗೊಂಡಿದ್ದಾರೆ. ಸೊ ಅದನ್ನು ಮತ್ತೆ ಹಂಗೆ ಕ್ಲೀನಾಗಿ ಜೋಡಿಸು ಅಂತ ಹೇಳ್ತಾಯಿದ್ರು. ನನಗೆ ಅಡುಗೆ ಏನೋ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದಾರೆ. ಸೊ ಅವ್ರು ಹೆಂಗೆ ತಂದಿದ್ರು ನಾನು ಹಾಗೆ ಕ್ಲೀನಾಗಿ ಜೋಡಿಸಿ ಇಟ್ಟೆ.
ನಮ್ಮಮ್ಮ ಹೇಗೆ ಕ್ಲೀನಾಗಿ ಪ್ಯಾಕ್ ಮಾಡಿದ್ರು ಹಾಗೆ ನಾನು ಪ್ಯಾಕ್ ಮಾಡಿದೆ. ನಾನು ಅದಕ್ಕೆ ಬಿಚ್ಚೋದಕ್ಕೆ ಯೋಚನೆ ಮಾಡ್ತಿದ್ದಿದ್ದು ಎಲ್ಲ ಮತ್ತೆ ನಾನೇ ಜೋಡಿಸ್ಬೇಕಲ್ಲ ಅಂತ ಹೇಳಿ. ಸೊ ಹಾಗೂ ಕ್ಲೀನಾಗಿ ಎಲ್ಲ ಎತ್ತಿಟ್ಟೆ. ಅವ್ರು ಹೆಂಗಿಟ್ಟಿದ್ರು ಹಾಗೇ ನೋಡಿ. ಪಾಪ ನಮ್ಮ ಮಮ್ಮಿ ನಾನು ಮೊಳಕೆ ಕಾಳು ತಿನ್ನಬೇಕು ಅಂತ ಹೇಳಿದೆ ಅಂತ ಹೇಳಿ ತಂದಿದ್ದಾರೆ. ಅದು ಹುಡಿಕೊಂಡು ಮತ್ತೆ ಹೋಗಿ ಸೊ ಮೊಳಕೆ ಕಾಳನ್ನ ಸಾಂಬಾರು ಮಾಡ್ತಿದ್ದಾರೆ ಇವಾಗ ಎಲ್ಲ ಹಾಕಿ. ಖಾರ ಎಲ್ಲ ಆಡಿಸ್ಕೊಂಡಿದ್ದಾರೆ. ಕಡಲೆಕಾಳು ಉನಿ ಹಾಕಿದ್ರು ಪಾಪ ಅಡುಗೆ ಮಾಡೋಣ ಅಂತ ಹೇಳಿ. ನಾನು ಮೊಳಕೆ ಕಾಳು ಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಅದನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಹೂವು ಸಪ್ರೇಟ್ ತಂದಿದ್ದಾರೆ. ನಾನು ಇದನ್ನು ನೋಡೇ ಇರಲಿಲ್ಲ, ಇವಾಗ ವಿಡಿಯೋ ಮಾಡಿಕೊಂಡೆ. ಹೂವುದೇ ಒಂದೆರಡು ಬ್ಯಾಗ್ ಇದೆ. ಸೊ ನಮ್ಮ ಮಮ್ಮಿ ಹೋಗ್ತಾಯಿದ್ರು, ನಾನು ಹಂಗೆ ಸ್ಲೋ ಮಾಡಿ ವಿಡಿಯೋ ಮಾಡಿಕೊಂಡೆ. ಎಸ್ ಗೈಸ್, ಇವಾಗ ಜಸ್ಟು ಅಮ್ಮ ಊರಿಗೆ ಹೊರಟ್ರು. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಯ್ತೈತೆ. ಏನಕ್ಕೆ ಅಂತಂದರೆ ನಾನು ಒಬ್ಬಳೇ ಇರಬೇಕಲ್ವ. ಸೊ ಹಾಗಾಗಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಒಂದೇ ಕಡೆ ಇದ್ದು ಅಂತಂದರೆ ನಿಜವಾಗ್ಲೂ ಅಲ್ಲಿ ನಗುವಿಗೆ ಕೊರತೆನೇ ಇಲ್ಲ ಅನ್ನೋ ಥರ. ಅಂದರೆ ನಾನು ನಮ್ಮ ಅಕ್ಕ ಇಬ್ಬರು ನಮ್ಮಮ್ಮನ ರೇಗಿಸ್ಕೊಂಡು ಒಂಥರ ನಗಾಡ್ತಾ ಇರ್ತೀವಿ. ಇಲ್ಲ ನಮ್ಮಕ್ಕ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ನನ್ನನ್ನು ರೇಗಿಸ್ತಾರೆ. ಸೊ ರೇಗಿಸ್ಕೊಂಡು ಒಂಥರ ನಗಾಡ್ತಾ ಇರ್ತೀವಿ. ಇವಾಗ ನಾನು ಹೋಗ್ತಾ ಇಲ್ವಲ್ಲ, ಅದು ನಿಜವಾಗ್ಲೂ ನಂಗೆ ತುಂಬ ಫೀಲ್ ಆಗ್ತೈತೆ. ಆ್ಯಂಡ್ ಇನ್ನೊಂದು, ನಾನು ಒಬ್ಬಳೇ ಇರಬೇಕು, ನೈಟ್ವರೆಗೂ ಒಬ್ಬಳೇ ಇರ್ತೀನಿ. ಆಮೇಲೆ ಅರ್ಷಿಗೆ ಹೇಳಿದ್ದೀನಿ ನಾನು, ಇವತ್ತು ಮತ್ತು ನಾಳೆ ಬಾ ನಮ್ಮ ಮನೆಗೆ, ನಾನು ಒಬ್ಬಳೇ ಇರಬೇಕು ಅಂತ. ಸೊ ಹಾಗಾಗಿ ಅವಳು ಬರ್ತೀನಿ ಅಂತ ಹೇಳಿದ್ದಾಳೆ, ಬರ್ತಾಳೆ. ಅಂದರೆ ಆಂಟಿಗೆ ಕಾಲ್ ಮಾಡಿ ಕರ್ಸ್ಕೊತಾ ಇದ್ದೀನಿ ನಾನು. ಆ್ಯಂಡ್ ಇಲ್ಲ ರಿಲೇಷನ್ಸ್ ಮನೆಗಳಿಗೆ ಹೋಗಿ ಸ್ಟೇ ಆಗ್ಬೋದು. ಬಟ್ ಏನಂತಂದರೆ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮನೇಲೂ ಹಬ್ಬ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಅರ್ಶಿನೇ ಇಲ್ಲಿಗೆ ಕರ್ಸ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ರಿಲೇಷನ್ಸ್ ಮನೆಗಳಿಗೆ ಹೋದರೆ ನಾನು ಈಗಲೇ ಹೇಳಬಾರ್ದು ಅಂತ ಇದ್ದೀನಿ, ಆದರೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಸುಸ್ತಿದೆ ಅಲ್ವಾ. ಸೊ ಅದರಿಂದ ಕಂಡುಹಿಡಿದ್ಬಿಡ್ತಾರೆ. ಅಷ್ಟು ಸುಸ್ತಿದೆ ನನಗೆ. ಸುಸ್ತು ಬಿಟ್ಟು ಬೇರೆ ಸಿಮ್ಟಮ್ ಇಲ್ಲ. ಗೊತ್ತಾದರೆ ಸುಸ್ತಿಂದನೇ ಗೊತ್ತಾಗಬೇಕಷ್ಟೇ. ತಲೆ ಸುತ್ತ ಜಾಸ್ತಿ ಬರುತ್ತಲ್ಲ, ಸುಸ್ತಾಗುತ್ತಲ್ಲ, ಅದರಿಂದ ಗೊತ್ತಾಗಬೇಕು. ಇನ್ನು ವಾಮಿಟ್ ಅಂತೂ ಇಲ್ಲವೇ ಇಲ್ಲ ನನಗೆ. ಸೊ ನೋಡಬೇಕು, ಒಂದು 2 ತಿಂಗಳಿಗೆ ಆಗ್ಬೋದೇನೋ, ಇಲ್ಲ ಒಂದು 3 ತಿಂಗಳಿಗೆ ಸ್ಟಾರ್ಟ್ ಆಗ್ಬೋದೇನೋ ಗೊತ್ತಿಲ್ಲ. ಇನ್ನೊಂದು, ನಾನು ಸಂಜೆನೇ ಕರ್ಸ್ಕೋಬೋದು, ಅವ್ರು ಬರೋದಕ್ಕೆ ರೆಡಿ ಇದ್ದಾರೆ. ಆದರೆ ಏನಂತಂದರೆ ಅವರು ನೈಟ್ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಹೊಂಟೋಗ್ಬಿಡ್ತಾರಂತೆ, ಒಂದು 6 ಗಂಟೆ 5 ಗಂಟೆ ಹಂಗೆ. ನಾವಿಲ್ಲಿ ಹೋಗೋದು ಹೆಂಗೆ ಅಂತಂದರೆ, ನಾವು ಇಲ್ಲಿ ಸಾಗರಗಟ್ಟೆ ರೋಡ್ ಹಂಗೆ ಹೋಗೋದು. ಸೊ ಅಲ್ಲೆಲ್ಲ ಬೇಡ ಅಂತ ನಾನು ಕಂಟನಹಳ್ಳಿಯಿಂದನೂ ಹೋಗ್ಬೋದು, ಲಾಲ್ನಹಳ್ಳಿಯಿಂದನೂ ಹೋಗ್ಬೋದು. ಸೊ ಆ ರೂಟಿಂದ ಹೋಗ್ತಾರಲ್ವ, ಹಂಗಾಗಿ ನಾನು ಸುಮ್ಮನೆ ಅಮಾವಾಸ್ಯೆ ಬೇಡ ಅಂತ ನಾನು. ಯಾಕಂದರೆ ಅಲ್ಲೆಲ್ಲ ಜಾಗ ಅಷ್ಟು ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೇಡ ಅಂತ ನಾನು. ಇಲ್ಲ ಅಂತಂದರೆ ಅವರೇ ಬರ್ತಾಯಿದ್ರು. ನಾನು ಅರ್ಷಿಗೆ ಹೇಳ್ಬಿಟ್ಟು ಕರ್ಸ್ಕೊತಿದ್ದೀನಿ. ಇನ್ನೊಂದು, ಅರ್ಶಿನೂ ಕೂಡ ನನ್ನ ವ್ಲಾಗಲ್ಲಿ ಬಂದು ತುಂಬ ದಿನ ಆಗಿದೆ. ಸೊ ಇವತ್ತು ಬರ್ತಾಳೆ, ತೋರಿಸ್ತೀನಿ ನಾನು. ಆ್ಯಂಡ್ ಇನ್ನೊಂದು, ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಏನೋ ಗೊತ್ತಿಲ್ಲ. ಸೊ ಮಹಾಲಯ ಅಮಾವಾಸ್ಯೆ ಆಗಿ ತುಂಬ ದಿನ ಆಗಿದೆ, ಒಂದು 3-4 ಮಂತೇ ಆಗಿದೆ. ನೀವು ಇವಾಗ ಅಪ್ಲೋಡ್ ಮಾಡಿದ್ದೀರಲ್ಲ ಅಂತ ಅನ್ಬೋದು. ಯಾಕಂದರೆ ನಾನು ಹೇಗಲೇ ಆಲ್ರೆಡಿ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಕಮೆಂಟ್ ಮಾಡ್ತೀರಾ 3-4 ಮಂತ್ ಆದಮೇಲೆ ಇವಾಗ ಅಪ್ಲೋಡ್ ಮಾಡಿದ್ರಲ್ಲ ಅಂತ. ಬಟ್ ನಾನು ಇದು ಮ್ಯಾಟರ್ನ ಹೈಡ್ ಮಾಡ್ತಾ ಇರೋದ್ರಿಂದ ಸೊ ನಾನು ಅವಾಗಲೇ ಅಪ್ಲೋಡ್ ಮಾಡೋದಕ್ಕಾಗೋದು, ಏನೂ ಮಾಡೋದಕ್ಕಾಗಲ್ಲ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮಮ್ಮಿ ಜಾಸ್ತಿ ದಿನ ಏನೂ ಅಲ್ಲಿ ಸ್ಟೇ ಆಗೋದಿಲ್ಲ. ಹಬ್ಬ ಮುಗಿತಿದ್ದಂಗೆ, ಹಬ್ಬ ಮುಗಿಸ್ಬಿಟ್ಟು ಬಂದುಬಿಡ್ತಾರೆ ಅವರು ನಾಳೆ ನನಗೆ, ನಮ್ಮ ಖುಷಿ ಯಶಿಕೆ ಎಲ್ಲರೂ ಕರ್ಕೊಂಡು. ಆದರೆ ನಾನು ಅವ್ರು ಬರ್ತಿದ್ದಂಗೆ ನಾನು 1.5 ತಿಂಗಳು ಸ್ಕ್ಯಾನಿಂಗಿಗೆ ಹೋಗಬೇಕು. ಏನಂತಂದರೆ ನಮ್ಮಮ್ಮ ಹೇಳ್ತಾ ಇರೋದು ಗುರುವಾರ ನೈಟೇ ಹೋಗೋಣ, ನಾನು ಬರ್ತಿದ್ದೀನಲ್ಲ ಅಲ್ಲೇ ವೆಯ್ಟ್ ಮಾಡ್ತಾಯಿರು, ಮಹೇಂದ್ರ ಮೆಡಿಕಲ್ ಹತ್ರ ಬಂದ್ರಿ, ನಾನು ಹಂಗೆ ಬಂದು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಬೇಡ ಮಮ್ಮಿ, ಶುಕ್ರವಾರ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಡಾಕ್ಟರ್ ಸಿಗೋದು ಈವ್ನಿಂಗು, ಹಂಗಾಗಿ ಫ್ರೈಡೇ ಈವ್ನಿಂಗೇ ತೋರಿಸೋಣ ಅಂತ. ಫ್ರೈಡೇ ಈವ್ನಿಂಗ್ ತೋರಿಸಿದ್ರೆ ಅವರು ಸ್ಕ್ಯಾನಿಂಗ್ ಬರೀತಾರೆ. ಸ್ಕ್ಯಾನಿಂಗು ಈವ್ನಿಂಗ್ ಮಾಡಲ್ಲ, ಬೆಳಿಗ್ಗೆ ಅಲ್ವಾ. ಸೊ ಹಾಗಾಗಿ ಫ್ರೈಡೇ ಅವರು ಬರ್ಕೊಟ್ರೆ ಸ್ಕ್ಯಾನಿಂಗಿಗೆ ನಾನು ಸ್ಯಾಟರ್ಡೇ ಸ್ಕ್ಯಾನಿಂಗ್ ಮಾಡಿಸ್ಬೋದು. ಅವಾಗ ಸ್ಯಾಟರ್ಡೇ ಈವ್ನಿಂಗು ರಿಪೋರ್ಟ್ ತೋರಿಸೋದಕ್ಕೆ ಸರಿ ಹೋಗುತ್ತೆ, ಇನ್ನು ಸಂಡೇ ಬಂದುಬಿಡುತ್ತೆ ಅಂತ. ಒಮ್ಮೆ ಬರ್ತಿದ್ದಂಗೆ ಹೋಗಬೇಕು. ಸೊ ಅದನ್ನು ಕೂಡ ವೀಡಿಯೋನ ಮಾಡ್ಕೋತೀನಿ, ನಿಮ್ಮ ಹತ್ರ ಪ್ರತಿಯೊಂದೂ ಶೇರ್ ಮಾಡ್ತೀನಿ. ವಿಡಿಯೋ ಲೇಟಾಗಿ ಬರುತ್ತೆ ಅಷ್ಟೇ, ಎಲ್ಲನೂ ಕೂಡ ವಿಡಿಯೋ ಮಾಡ್ಕೋತೀನಿ. ಯಾಕಂದರೆ ಅದು ನನಗೂ ಒಂಥರ ಮೆಮೊರಿಬಲ್ ಥರ. ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಅದು ಖುಷಿ, ಮೆಮೊರೀಸ್ ಎಲ್ಲನೂ ಅವರು ಸೇವ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ಹಾಗಾಗಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದು ಮೆಮೊರೀಸ್ನ ನಾನು ಸೇವ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ವಿಡಿಯೋಸ್ ಎಲ್ಲ ಮಾಡ್ಕೋತೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಹೋಗಿದ್ದಾರೆ, ಬನ್ನಿ ತೋರಿಸ್ತೀನಿ. ಊಟ ಮಾಡಬೇಕು ಇವಾಗ ನಾನು. ಇನ್ನೂ ನಾನು ಟಿಫನ್ ಕೂಡ ತಿಂದಿಲ್ಲ ಹೇಳ್ಬೇಕಂತಂದರೆ. ಅಂದರೆ ಬೇಗನೆ ತಿಂತಿದ್ದೆ, ತುಂಬ ಹೊಟ್ಟೆ ಶೀತ ಇವಾಗ ನನಗೆ. ಅದು ಒಂದೇ ಗಾಯ ಸಿಮ್ಟಮ್ ಇರೋದು, ಹೊಟ್ಟೆ ಹಸಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವ್ರಿಗೆ ಊಟನೇ ಸೇರಲ್ಲ, ವಾಮಿಟ್ ಆಗುತ್ತೆ. ನಂಗೆ ವಾಮಿಟ್ ಇಲ್ಲದೆ ಇರೋ ಕಾರಣ ಊಟ ಸ್ವಲ್ಪ ಚೆನ್ನಾಗಿ ಸೇರಿಸ್ತಾ ಇದೆ. ಈ ಕಾರಣದಿಂದ ನಾನು ದಪ್ಪ ಆಗಿಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಒಂದೇ ಗೈಸಿ, ಇವಾಗಲಾದ್ರೂ ನಾನು ದಪ್ಪ ಆಗ್ತೀನೇನೋ ಅಂತ ನಮ್ಮ ಮನೇಲೆಲ್ಲ, ನಮ್ಮ ಮಮ್ಮಿಯವರೆಲ್ಲ. ಆಮೇಲೆ ನಾನು ಇವಾಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಗೈಸ್, ಬನ್ನಿ ಇವಾಗ ನಾನು ಊಟ ಮಾಡಬೇಕು. ವಿಷಲೆಲ್ಲ ಹೋಗಿದೆ. ಗಮ್ ಅಂತೈತೆ ನೋಡಿ. ಊಟ ಮಾಡಬೇಕು, ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ನಾನು ನಿಜವಾಗ್ಲೂ ಗಮ್ಮಂತೈತೆ. ನಮ್ಮ ಅಮ್ಮ ಏನು ಅಡುಗೆಗಳಲ್ಲಿ ಸಖತ್ತಾಗಿ ಮಾಡ್ತಾರೆ.
ಇನ್ನೊಂದೇನು ಅಂತಂದರೆ ಇವಾಗ ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡೋದಿಲ್ಲ ಇವಾಗ. ಏನಕ್ಕೆ ಅಂತಂದರೆ ನಾನು ಹೊರಗಡೆ ಎಲ್ಲೂ ಹೋಗೋದೇ ಇಲ್ವಲ್ಲ. ಇವಾಗ ಊಟ ಮಾಡಿಕೊಂಡು ಬಾಸ್ ನೋಡಿಲ್ಲ ನೆನೆ ನೈಟು, ಸೊ ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೋತೀನಿ. ರೆಸ್ಟ್ ಮಾಡಿ ಹರ್ಷಿ ಬಂದಮೇಲೆ ಸಿಗ್ತೀನಿ ಗೈಸ್ ನಾನು. ಇವಾಗ ಬರ್ತಾ ಇದ್ದಾಳೆ ಹರ್ಷಿ, ಇದ್ದಾಳೇನೋ ಗೊತ್ತಿಲ್ಲ. ನಾನು ಬೇರೆ ಹಂಗೆ ಮೊಸರು ತೊಗೋಬಾ ಅಂತ ಹೇಳಿದ್ದೆ. ಅಂದರೆ ನನಗೆ ಬೆಳಿಗ್ಗೆನೂ ಮಸಾಲೆ ಸಾಂಬಾರು ತಿಂದೆ, ಮತ್ತು ಮಧ್ಯಾಹ್ನನೂ ಒಂದು 3 ಗಂಟೆ 4 ಗಂಟೆ ಹಂಗೆ ಮಸಾಲೆ ಸಾಂಬಾರು ತಿನ್ನಲ್ಲ. ಸೊ ನನಗೆ ವಾಕ್ಲಿಕ್ಕೆ ಬರೋ ಥರ ಫೀಲ್ ಆಯ್ತೈತೆ. ನನಗೆ ಹೆಂಗೆ ಗೊತ್ತಾಗ ವಾಮಿಟ್ ಆಗ್ತಾಯಿಲ್ಲ, ಬಟ್ ಬರೋ ಥರನೇ ಫೀಲ್ ಆಗ್ತಾಯಿದೆ. ಸೊ ಹಾಗಾಗಿ ಸಾಕು, ಇನ್ನು 3 ಟೈಮು ಮಸಾಲೆ ತಿಂದುಬಿಟ್ರೆ ಆಗಲ್ಲ ಅಂತ ನಾನು ಮೊಸರು ತೊಗೋಬಾ ಅಂತ ಹೇಳಿದ್ದೀನಿ. ಹರ್ಷಿ ಬಂದಿದ್ದಾಳೆ ನೋಡಿ, ಆಫ್ಟರ್ ಲಾಂಗ್ ಟೈಮ್. ನನ್ನ ಬ್ಲಾಗಲ್ಲಿ ತುಂಬ ದಿನ ಆಗೈತೆ ಇವಳು ಬಂದು. ಹಾಯ್ ಗೈಸ್. ಇನ್ನೊಂದು ನಾನು ಮೊಸರು ತಗೊಬಂದೆ, ಹಂಗಾಗಿ ತೊಗೊಬಂದಿದ್ದಾಳೆ. ನಾನು ಅಂಗಡಿ ಕಳಿಸಿಲ್ಲ, ಇಲ್ಲೇ ನಮ್ಮ ಪಕ್ಕದ ಅಂಗಡಿಲೇ ಅವಳೇ ತೊಗೊಬಂದಿದ್ದಾಳೆ. ಇವಾಗ ಊಟ ಮಾಡಬೇಕು ಗೈಸ್. ಇನ್ನೊಂದು ನಿಮ್ಮ ವಿಷಯ ಹೇಳಬೇಕು, ಹೇಳ್ತೀನಿ ರೀ. ಆಗಲೇ ಹೇಳಿದ್ನಲ್ಲ, ಇವಳು ಕಾಣಿಸ್ತಾ ಇದೆಯಾ ವಿಡಿಯೋ? ನಾನೆಲ್ಲ ಕಾಣಿಸ್ತಾ ಇದ್ದೀನಿ, ನೀನೇ ಕಾಣಿಸ್ತಾ ಇರೋದು. ಇವಳು ಗೈಸ್ ಮದುವೆ ಆಗು ಅಂತಂದರೆ ಅವ್ರ ಅಮ್ಮ ಈಗಲೇ ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನಾನು ಸಹನ ಎಲ್ಲ ಕಾಯ್ತಾ ಇದ್ದೀವಿ ಗೈಸ್, ಇವಳಿಗೆ ಒಂದು ಸಾಂಗ್ ಹಾಕ್ಬೇಕು ಅಂತ. ಯಾವ ಸಾಂಗ್ ಅದೇ ಅದು ಅಂದರೆ ಇದ್ದೊಬ್ಬ ಗೆಳೆಯನು ಹೊಂಟೋದ ಲೈಫಿಂದ ಅಂತ ಒಂದು ಸಾಂಗ್ ಬರ್ತದಲ್ಲ ಗೈಸ್, ಅದನ್ನ ಹಾಕ್ಬೇಕು ಅಂತ ನಾನು ಸಹ ಮೊನ್ನೆ ಕಾಲಲ್ಲಿ ಚೆನ್ನಾಗಿ ಉಳ್ಸಾಕ್ಬಿಟ್ಟಿದ್ದೀವಿ. ಇವಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇವಳು ಸುಮ್ಮನೆ ನನಗೆ ರೇಗ್ಸೋಕ್ಕೆ ಅನಿಸುತ್ತೆ. ಈಗ ಕಾರ್ತಿಕ ಸ್ಟಾರ್ಟ್ ಇಲ್ವಾ, ಇವಾಗ ಮದುವೆ ಕಣೆ ಹಿಂಗೆ ಫಿಕ್ಸ್ ಆಯಿತು ಅಂತ ಸುಮ್ಮನೆ ಹೇಳಿದ್ದು ರೇಗ್ಸೋಕ್ಕೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ನಿಜ ಅಂದ್ಕೊಂಡು ನಾನು ಸಂಜುಗೆ ನನಗೆ 2,000-2,500 ರೂಪಾಯಿಂದೇ ಸೀರೆ ಬೇಕು. ಭೂಮಿ ಅಕ್ಕನ ಪೇಜಲ್ಲಿ ಸೆಟ್ ನೋಡಿದ್ದೀನಿ, ನಂಗೆ ಸೆಟ್ ಬೇಕು. ಆಮೇಲೆ ಆಕ್ಸೆಸರೀಸ್ ಬರುತ್ತಲ್ಲ ಸ್ಟೋನ್ಸ್ ಥರದ್ದು, ಅದು ಬೇಕು ಅಂದ್ಕೊಂಡು ಎಲ್ಲ ಹೇಳಿದೆ ಗೈಸ್ ನಾನು. ಸಂಜು ಆಯಿತು ಸರಿ ತಗೋ ಅಂತ. ಆಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸೋದಕ್ಕೆ ಅಲ್ಲಿ ಪಾರ್ಲರ್ಗೆ ಹೋಗ್ತೀನಲ್ಲ ನಾನು, ಆ ಕಡೆ ಒಂದು ಐತಂತೆ, ರೇಟ್ ಎಲ್ಲ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ. ಸೊ ಹಾಗಾಗಿ ಅಲ್ಲೂ ಮಾಡಿಸೋಣ ಅಂತ ಎಲ್ಲ ನಾವೇ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀವಿ. ಸಹ ನಾನು ಅಷ್ಟೇ. ಆಮೇಲೆ ನಾನು ಒಂದು ಕ್ರಾಪ್ ಟಾಪ್ ಥರ ಹೊಲಿಯೋದಕ್ಕೆ ಕೊಟ್ಟಿದ್ದೀನಿ, ಅದು ಸಿಂಪಲಾಗಿ ಹೊಲ್ಸೋಣ ಅಂದ್ಕೊಂಡಿದ್ದೆ. ಇವಳು ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದ್ದಕ್ಕೆ ನಾನು ಫುಲ್ಲು ವರ್ಕ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಇವಾಗ ನೋಡಿದ್ರೆ ಇವಳು ಡೂಪು ಹಂಗೆ ಹಿಂಗೆ ಆಂಟಿ ಹೇಳಿದ್ರು, ಏನು ಇಲ್ಲ ಅವಳು ಸುಮ್ಮನೆ ಹೇಳೋಳೆ ನಿನಗೆ ಅಂತ. ಇವಾಗ ನೋಡಿದ್ರೆ ಎಲ್ಲ ವೇಸ್ಟ್ ಆಯ್ತು. 2,500 ರೂಪಾಯಿ ಸೀರೆ ಹೋಯ್ತು, 1,000 ರೂಪಾಯಿ ಸೆಟ್ ಹೋಯ್ತು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಬೇಕಿತ್ತು, ಏರ್ ಆಕ್ಸೆಸರಿಗೆ ಒಂದು 500-300 ರೂಪಾಯಿ ಆಯ್ತಿತ್ತು, ಅದು ಹೋಯ್ತು. ಆಮೇಲೆ ಸುಳು. ಆಮೇಲೆ ಈಗ ನೀವೇ ಹೇಳಿ, ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕೊನೆ ಮದುವೆ ಅಂದರೆ ನಿಮಗೂ ಆಸೆ ಇರುತ್ತೆ ತಾನೇ, ಮದುವೆ ಹೆಣ್ಗಿನ್ನ ನಾವೇ ಚೆನ್ನಾಗಿ ಕಾಣಬೇಕು ಅಂತ. ಹಂಗೆ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಮೆಂಟ್ ಮಾಡಿ ಗೈಸ್. ಹಂಗೆ ನಾವೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವಳು ಅಂತಾಳೆ, ನೀವು ಮದುವೆಗೆ ಹೋಗಿದ್ರೆ ಮದುವೆಗೆ ಬರ್ಬೇಡಿ, ನೀವು ಅಲ್ಲೇ ಇದ್ಬಿಡಿ ಅಂತಾಳೆ ಗೈಸ್. ಹುಡುಗ ನನ್ಗಿಂತ ಇವಳು ಚೆನ್ನಾಗೋಳೆ. ಅದಕ್ಕೆ ಗೈಸ್ ನಾವು ಏನು ಡಿಸೈಡ್ ಮಾಡಿದ್ದೀವಿ ಗೊತ್ತಾ, ಎಲ್ಲ ಫ್ರೆಂಡ್ಸು ಕೈಗೆ ಒಂದು 3 ಡಜನ್ ಬ್ಲ್ಯಾಕ್ ಬಳೆ ಹಾಕೊಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಅವಳು ಉರ್ಸ್ ಮಾಡಿಬಿಟ್ಟಿದ್ದೀವಿ. ಅವಳು ಆಯ್ತಾ ಇಲ್ಲ ಗೈಸ್, ನಾವು ತಗೊಳಕ್ಕಾಯ್ತಿಲ್ಲ ಇವಳು. ಅದಕ್ಕೆ ಅಂತೇಳಿ ನಿಮ್ಗಳಿಂದನೇ ನನ್ನ ಮದುವೆ ಆಯ್ತಿಲ್ಲ, ಇಷ್ಟೊತ್ತಿಗೆ ಆಗೋಯ್ತಿತ್ತು ಅಂತ ನಾವು ಹೇಳಿನೇ ಅರ್ಧ ಇವ್ರ ಅಮ್ಮ ಇನ್ನೂ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಇಷ್ಟು ಬೇಗ ಮಾಡಿ ಕಳಿಸ್ಬಿಡ್ತಿದ್ರು. ನಿಮ್ಮ ಅಮ್ಮಂಗೆ ಹೋಗಿ ಹೇಳು ಬೇಗ ಮಾಡಿ ಮದುವೆನ ಅಂತ. ಏನು ಹೇಳೋದೇ ಇಲ್ಲ ನೀನು ಹೇಳು. ನಾನು ಹೇಳ್ತೀನಿ ಗೈಸ್, ನಾನು ಹೇಳ್ತಾನೆ ಇದ್ದೀನಿ, ಇವ್ರ ಅಮ್ಮ ಮಾಡ್ತಾನೆ ಇಲ್ಲ. ಇವಳು ಹೇಳ್ಬೇಕು ತಾನೇ ಮದುವೆ ಹೆಣ್ಣು ಬೇಗ ಮದುವೆ ಮಾಡಿ ಅಂತ ಆಗಿ ಮಾಡ್ತಾರಪ್ಪ. ನೀನು ಹೇಳು, ಇವತ್ತು ಹೋಗಿ ನಿತ್ಯ ಹೇಳ್ತಿರ್ಲು ನೋಡ್ತಾರೆ, ಕಮೆಂಟ್ ಮಾಡ್ತಾರೆ ಗೈಸ್. ನನ್ನ ಈ ವಿಡಿಯೋಸ್ ನೋಡ್ತಾರೆ ಅವರು ಅಷ್ಟೇ ಗೈಸ್. ಇವಾಗ ಊಟ ಮಾಡಬೇಕು, ಇಡಬೇಕು, ಬಿಗ್ ಬಾಸ್ ನೋಡ್ಬೇಕು. ಇವತ್ತು ನಾನು ಹರ್ಷಿ ಬಿಗ್ ಬಾಸ್ ನೋಡಲ್ಲ ಅಂತವಳೆ. ಇವಾಗೆಲ್ಲ ಈ ಸತಿ ಚೆನ್ನಾಗಿಲ್ಲ ಅಷ್ಟು ನೋಡಲ್ಲ ಅಂತ. ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗೋರೆ ಕಮೆಂಟ್ ಮಾಡಿ. ಇರುತ್ತೆ ನನಗೆ ಗೌತಮಿ ಇಷ್ಟ ಆಗಿದೆ. ಗೌತಮಿ ನಂಗೆ ಯಾರು ಇಷ್ಟ ಆಗಿಲ್ಲ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ಸುಮಾರು ತಿಂಗಳೇ ಕಳೆದೋಗಿರುತ್ತೆ. ಹಂಗಾಗಿ ಇದು ಗ್ರ್ಯಾಂಡ್ ಫಿನಾಲಿನೇ ಬಂದ್ಬಿಡ್ತದೆ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟಕ್ಕೆ. ಅದಕ್ಕೆ 3 ತಿಂಗಳು ತಾನೇ ಅಲ್ಲಿ ಇರೋದವರು ಗೈಸ್. ಗ್ರ್ಯಾಂಡ್ ಫಿನಾಲಿನೇ ಬಂದ್ಬಿಡ್ತದೆ ಬಿಡ್ರಿ ಅಂತ. ಅಲ್ಲ ನೀನು ಯಾಕೆ 3 ತಿಂಗಳು ಬಿಟ್ಟು ನಮ್ಮ ವಿಡಿಯೋ ಹಾಕ್ತೀಯ? ಇದ್ರಲ್ಲಿ ಪ್ರೆಗ್ನೆಂಟ್ ವಿಡಿಯೋ ಹೇಳಿದ್ದೀನಲ್ಲ, ಅದಕ್ಕೆ ಈಗ ಬರಲ್ಲ ಗೈಸ್. ಇವಾಗ ರೈಸ್ ಕಿಡಬೇಕು, ರೈಸ್ ಕಿಟ್ಟಿ ಊಟ ಮಾಡಬೇಕಾದ್ರೆ ಸಿಗ್ತೀವಿ. ರೈಸ್ ಏನು ಇಡಲಿಲ್ಲ ಹರ್ಷಿ, ಅದೇ ಸಾಕು ಇವಾಗ ತಾನು ಊಟ ಮಾಡಿದ್ದೀನಿ ಅಂದ್ಲು. ಸೊ ಹಾಗಾಗಿ ಇವಾಗ ಮೊಳಕೆ ಕಾಳು ಸಾರು ರೈಸ್ ಹಾಕೊಂಡಿದ್ದೀನಿ, ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರದಿಂದ. ಹರ್ಷಿನ ಇಲ್ಲಿ ಕೂತವಳೆ. ಇವಾಗ ಊಟ ಮಾಡ್ಕೊಂಡು ತಟ್ಟನೆ ತೋರಿಸ್ಬಿಡ, ಬ್ಯಾಕ್ ಕ್ಯಾಮ್ರದಿಂದ ಯಾರು ತೋರಿಸ್ತಾರೆ ಮತ್ತೆ ಹಾಗೆ ವಿಡಿಯೋ ಏನು ಮಾಡ್ಬಿಡೋದು. ನೋಡಿ ಗಾಯ್ಸ್, ಸಾಲ ತಿನ್ಕೊಬಿಟ್ಟಿದ್ದೀನಿ, ಚೆನ್ನಾಗೈತೆ ಸಾಂಬಾರು. ಗಾಯ್ಸ್ ಸಾರು ಮಾತ್ರ ಚೆನ್ನಾಗೈತೆ, ನನಗೂ ಇಷ್ಟ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್ ಗಾಯ್ಸ್. ಗುಡ್ ನೈಟ್. ಅವ್ರು ಬೆಳಗ್ಗೆ ನೋಡ್ತಾರೆ ವಿಡಿಯೋನ. ಗೈಸ್ ಇವಾಗ
ಟೈಮ್ ಎಷ್ಟು ಗೊತ್ತಾ ನಿಮಗೆ? ಹತ್ತತ್ರ 3 ಗಂಟೆ ಟೈಮು. ಸೊ ತೋರಿಸ್ತಾಳೆ ಅವಳು ಎಷ್ಟು ಅಂತ. ನಾವು ಅಷ್ಟೊತ್ತಿಂದ ಬಿಗ್ ಬಾಸು ನೋಡಿಲ್ಲ, ಬರೀ ಮಾತಾಡ್ಕೊಂಡು ಅಳತೆ ಹೊಡ್ಕೊಂಡು ಪೂರ್ತಿ ನಾವು ಒಂದು 4ನೇ ಕ್ಲಾಸಿಂದ ಹಿಡ್ದು ಕಾಲೇಜ್ವರೆಗೂ ಏನೇನು ಸ್ಟೋರಿ ಐತೆ ಎಲ್ಲ ಹೇಳ್ಕೊಂಡು ಕೂತಿದ್ದೀವಿ. ಅಷ್ಟೊತ್ತಿಂದ ಫುಲ್ಲು ಕ್ವಾಟ್ಲೆಂಗೆ ಇವಳು ಫೋನ್ನ ಅವರ ಅಕ್ಕನ ಪಾಪು ಅಳ್ತಾಳೆ ಅಂದ್ಬಿಟ್ಟು ಫೋನ್ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ ನೋಡಿ. ಹತ್ತತ್ರ 3 ಗಂಟೆಗೆ ಟೈಮ್ ಬಂದು ಇವಾಗ 2:47 ನೋಡಿ. ಅಂದರೆ ನಾವು ಮಲ್ಕೊಳ್ಳೋಷ್ಟೊತ್ತು ಅಷ್ಟೇ ಆಗುತ್ತೆ 3-3:30. ಯಾಕಂದರೆ ಮಲ್ಕೊಂಡ ತಕ್ಷಣ ನಿದ್ದೆ ಬರೋದಿಲ್ಲ. ನಿದ್ದೆ ಬರ್ತೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಕ್ಟು. ಬಟ್ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಇದೇ ಫಸ್ಟು ಟೈಮು ಅಲ್ವಾ? ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಳು. ನಾನು ಸಾನ ಹೇಳ್ತಾ ಇದ್ಲು ಬೆಡ್ಶೀಟೆಲ್ಲ ಕಿತ್ಕೊಬಿಡ್ತಾಳೆ, ಒದ್ದಾಡ್ತಾಳೆ ಅಂತ. ನೀನು ಹೇಳು ನಿನ್ನ ಎಕ್ಸ್ಪೀರಿಯೆನ್ಸ್ನ. ನಾಳೆ ಯಾಕೆ ಅಲ್ಲಿ ಸಾಲದ ಮನೆಗೆ ಹೋದಾಗಲೇ ಮಲ್ಕೊಂಡಿರ್ಲಿಲ್ವ? ಗೈಸ್ ಮಲ್ಕೋಬೇಕು, ನಿದ್ದೆ ಬರ್ತೈತೆ. ಪಾಪ ಇವಳು ಬೇರೆ ಬೆಳಗ್ಗೆ 6 ಗಂಟೆಗೆ ಎದ್ದೋಗ್ಬೇಕು. ಅಂದರೆ ಅವ್ರ ಮನೆಗೆ ಹೋಗಿ ಪಾಪ ರೆಡಿಯಾಗಿ ಡ್ಯೂಟಿಗೆ ಓಡಬೇಕು ಇವಳು. ನನಗೆ 6 ಗಂಟೆಗೆ ಎದ್ದೇಳಬೇಕಲ್ಲ ಅವಳು. ಇನ್ನೇನು 3 ಗಂಟೆ. ಅದಕ್ಕೆ ಹೇಳಿದ್ದೀನಿ 3 ಗಂಟೆ ಹಿಂಗೆ ಕೂತ್ಕೊಬಿಡೋದಮ್ಮ ಎಲ್ಲ ಮಾತಾಡಿಕೊಂಡು. 6 ಗಂಟೆ ಆಯ್ತದೆ. 6 ಗಂಟೆ ಆಯ್ತದೆ ಅವಾಗ ಒಟ್ಟಿಗೆ ಹೋಗುವೆ ಅಂತ. ಈ ವ್ಲಾಗ್ ಏನಾರು ಆಂಟಿ ನೋಡಿದ್ರೆ ಇದಕ್ಕೆ ಹೋಯ್ತಿದ್ದೆ, ಇದಕ್ಕೆ ನೀವು ಹಿಂಗೆ ನಿಂತ್ಕೊಳ್ಳೋದು ಅಂತಂತಾರೆ. ಅವ್ರು ನೋಡೋಷ್ಟಕ್ಕೇನು ಸುಮಾರು ತಿಂಗಳ ಕಾಲದಲ್ಲಿರ್ತದೆ ಬಿಡಿ ಅಲ್ವಾ? ಗೈಸ್ ಇನ್ನೊಂದು ವರ್ಷಿ ಮದುವೆ ಆಗಿಬಿಟ್ರೆ ಬರಲ್ವಲ್ಲ ಗೈಸ್. ಅದಕ್ಕೆ ಇವಾಗೆಲ್ಲ ಈ ಮೆಮೊರೀಸ್ನೆಲ್ಲ ಸೇವ್ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಸೇವ್ ಮಾಡ್ಕೊ, ಹೇಳುವೆ ನಿಮ್ಮ ಮುಂದೆ ನಿಮ್ಮ ಅತ್ತೆ ಮನೆಗೆ ಹೋದಾಗ. ಲ್ಯಾಪ್ಟಾಪ್ ಕೊಟ್ಟು ಸೇವ್ ಮಾಡಿ ಕೊಟ್ಲೆ ಗೈಸ್. 3 ಗಂಟೆಯಲ್ಲಿ ಎದ್ದವಳೆ ಕಾಮಿಡಿ ಮಾಡೋಕ್ಕಿಲ್ಲಿ. ಎದ್ದು ಮಲ್ಲಿಗೆ ಇಲ್ಲ ಹೇಳ್ಬೇಕಂದ್ರೆ ಎದ್ದೇಳಕ್ಕೆ. ಬಿಗ್ ಬಾಸು ನೋಡಿಲ್ಲ ಇವತ್ತು. ಬಿಗ್ ಬಾಸ್ ಹಾಕ್ಬಿಟ್ಟು ಬರೀ ಅಲ್ಟೆ ಹೊಡೆಯೋದಾಗಿತ್ತು. ಇವತ್ತಂತೂ ಎಷ್ಟು ನಕ್ಕಿದ್ದೀವಿ ಗೊತ್ತಾಗ ಆಯ್ಸಯ್ಯಪ್ಪ. ನಗು ಈಗೇನೇನು ಬತ್ತೈತೆ. ಎದ್ರುಕೊಬಿಟ್ಟಾರ ಕಣೆ. ನಾಳೆ ಬರೋ ಮಾಲಯ ಅಮಾವಾಸ್ಯೆ ಕಾಯ್ಸು. ಓಕೆ ಗಾಯ್ಸ್ ಮಲ್ಕೋತೀವಿ ಇವಾಗ. ವಿಡಿಯೋನ ಆ್ಯಡ್ ಮಾಡ್ತೀನಿ, ಅದರಲ್ಲಿ ಯಾವುದ್ರಲ್ಲಾರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ. ಓಕೆ ಬಾಯ್.